ಪಂಚಾಂಗದಲ್ಲಿ ಒಂದು ವರ್ಷಕ್ಕೆ 12 ಪೂರ್ಣಿಮೆಗಳು ಬರುತ್ತೆ, ತಿಂಗಳಿಗೊಂದರಂತೆ. ಅಧಿಕ ಮಾಸ ಬಂದಾಗ 13 ಪೂರ್ಣಿಮೆಗಳು ಬರುತ್ತೆ. ಪ್ರತಿಯೊಂದು ಪೂರ್ಣಿಮೆಯ ಹಿಂದೆ ಕೂಡ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇದೆ. ಇವತ್ತು ನಾನು ಶ್ರಾವಣ ಪೂರ್ಣಿಮೆಯ ಮಹತ್ವ ಹಾಗೂ ಅಂದು ಮಾಡಬಹುದಾದಂಥ ಕೆಲವು ಸುಲಭವಾದ ಪರಿಹಾರಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಡಾಕ್ಟರ್ ಮಂದಾರ ಮಹರ್ಷಿ, ವೈಜ್ಞಾನಿಕ ಜ್ಯೋತಿಷ್ಯ, ವಾಸ್ತು, ಅಂಕಗಣಿತ ಹಾಗೂ ಪರಿಹಾರ ತಜ್ಞೆ. ಈ ಶ್ರಾವಣಿ ಪೂರ್ಣಿಮವನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಆಚರಣೆಯನ್ನು ಮಾಡ್ತಾರೆ. ಮಹಾರಾಷ್ಟ್ರ ಹಾಗೂ ಗೋವಾದ ಕರಾವಳಿ ಪ್ರದೇಶಗಳಲ್ಲಿ ಇದನ್ನು ನಾರಳಿ ಪೂರ್ಣಿಮಾ ಅಥವಾ ನಾರಿಯಲ್ ಪೂರ್ಣಿಮಾ ಅನ್ನೋ ಹೆಸರಿನಿಂದ ಆಚರಣೆಯನ್ನು ಮಾಡ್ತಾರೆ. ಇದನ್ನು ಶ್ರಾವಣ ಪೂರ್ಣಿಮಾ ಅನ್ನೋ ಹೆಸರಿನಿಂದ ಕೂಡ ಕರೆಯಲಾಗುತ್ತೆ. ಅಂದು ಮೀನುಗಾರರು ಸಮುದ್ರ ದೇವತೆ ವರುಣನಿಗೆ ತೆಂಗಿನಕಾಯಿ ಅರ್ಪಿಸುವುದರ ಮೂಲಕ ಉತ್ತಮ ಮೀನುಗಾರಿಕೆ ಹಾಗೂ ಸುರಕ್ಷಿತ ಸಮುದ್ರಯಾನಕ್ಕಾಗಿ ಆಶೀರ್ವಾದವನ್ನು ಪಡೆಯುತ್ತಾರೆ. ಮಧ್ಯಪ್ರದೇಶ, ಛತ್ತೀಸ್ಗಢ ಹಾಗೂ ಉತ್ತರ ಪ್ರದೇಶಗಳಲ್ಲಿ ಇದನ್ನು ಕಜರಿ ಪೂರ್ಣಿಮಾ ಅನ್ನೋ ಹೆಸರಿನಿಂದ ಕರೀತಾರೆ. ಇದು ಅವರಿಗೆ ಭವ್ಯವಾದ ಹಬ್ಬ. ಅಂದು ಮಹಿಳೆಯರು ಮಕ್ಕಳಿಗೆ ತಮ್ಮ ಪ್ರೀತಿ ಹಾಗೂ ರಕ್ಷಣೆಯ ಸಂಕೇತವಾಗಿ ದೇವಿ ಭಗವತಿಯನ್ನು ಆರಾಧನೆ ಮಾಡಿ ಅವರ ಬಲಗೈ ಮಣಿಕಟ್ಟಿಗೆ ರಾಖಿಯನ್ನು ಕಟ್ತಾರೆ. ಇನ್ನು ಗುಜರಾತ್ನಲ್ಲಿ ಇದನ್ನು ಪವಿತ್ರೋಪನ ಅಥವಾ ಶ್ರಾವಣಿ ಪೂರ್ಣಿಮಾ ಅನ್ನೋ ಹೆಸರಿನಲ್ಲಿ ಆಚರಣೆ ಮಾಡಲಾಗುತ್ತೆ. ಅಂದು ಶಿವನನ್ನು ಆರಾಧನೆ ಮಾಡಿ ಶಿವನಿಗೆ ಪವಿತ್ರ ದಾರ ಹಾಗೂ ಜಲವನ್ನು ಅರ್ಪಣೆ ಮಾಡ್ತಾರೆ. ಇನ್ನು ಒಡಿಶಾದಲ್ಲಿ ಇದನ್ನು ಗಮಹಾ ಪೂರ್ಣಿಮಾ ಅನ್ನೋ ಹೆಸರಿನಿಂದ ಆಚರಣೆ ಮಾಡಲಾಗತ್ತೆ. ಇದು ಕೃಷಿ ಋತುವಿನ ಪ್ರಾರಂಭ. ಹಾಗಾಗಿ ಅಂದು ಬಲಭದ್ರ ಜಯಂತಿ ಅಥವಾ ಬಲರಾಮ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಭಾರತದ ಅತಿ ಹೆಚ್ಚಿನ ಭಾಗಗಳಲ್ಲಿ ಈ ಶ್ರಾವಣ ಪೂರ್ಣಿಮಾ ರಕ್ಷಾಬಂಧನ ಅನ್ನೋ ಹೆಸರಿನಿಂದ ಬಹಳ ಜನಪ್ರಿಯವಾಗಿದೆ. ಅಂದು ಭಾರತದಾದ್ಯಂತ ಹಾಗೂ ವಿದೇಶದಲ್ಲಿರುವ ಸಹೋದರಿಯರು ತಮ್ಮ ಪ್ರದೇಶದಲ್ಲಿರುವ ಸಹೋದರರು ಹಾಗೂ ಸಹೋದರರ ಸಮಾನರಾದಂಥ ಹುಡುಗರ ಹಣೆಗೆ ಕುಂಕುಮದ ತಿಲಕವನ್ನಿಟ್ಟು ಅವರ ಬಲಗೈ ಮಣಿಕಟ್ಟಿಗೆ ಪ್ರೀತಿ ಮತ್ತು ರಕ್ಷಣೆಯ ಸಂಕೇತವಾಗಿ ರಾಖಿ ಅನ್ನುವ ಪವಿತ್ರ ದಾರವನ್ನು ಕಟ್ತಾರೆ. ಅದಕ್ಕೆ ಪ್ರತಿಯಾಗಿ ಸಹೋದರರು ಕೂಡ ತಮ್ಮ ಸಹೋದರಿಯರನ್ನು ರಕ್ಷಿಸುವ ಪ್ರತಿಜ್ಞೆಯನ್ನು ಮಾಡ್ತಾರೆ. ಹಾಗೆ ಅವರಿಗೆ ಉಡುಗೊರೆಯನ್ನು ಕೂಡ ನೀಡ್ತಾರೆ ಮತ್ತು ಸಿಹಿಯನ್ನು ನೀಡುವುದರ ಮೂಲಕ ತಮ್ಮ ಪ್ರೀತಿಯನ್ನು ಅವರೊಂದಿಗೆ ಹಂಚಿಕೊಳ್ತಾರೆ. ಅಂದು ಜಂಧ್ಯಾಲ ಪೂರ್ಣಿಮಾ ಅನ್ನುವ ಹೆಸರಿನಿಂದ ಆಂಧ್ರದಲ್ಲೂ, ಗಮಹಾ ಪೂರ್ಣಿಮಾ ಅನ್ನುವ ಹೆಸರಿನಿಂದ ಒಡಿಶಾದಲ್ಲೂ, ಆವನಿ ಅವಿಟ್ಟಂ ಅನ್ನುವ ಹೆಸರಿನಿಂದ ತಮಿಳುನಾಡು ಹಾಗೂ ಕೇರಳ ಪ್ರದೇಶದಲ್ಲೂ, ಪವಿತ್ರೋಪನ ಅನ್ನುವ ಹೆಸರಿನಿಂದ ಗುಜರಾತ್ನಲ್ಲೂ ಹಾಗೂ ಉಪಕರ್ಮ ಅನ್ನುವ ಹೆಸರಿನಿಂದ ಕರ್ನಾಟಕದಲ್ಲೂ ಈ ಉಪಕರ್ಮ ಹಬ್ಬವನ್ನು ಆಚರಿಸಲಾಗತ್ತೆ. ಅಂದು ಬ್ರಾಹ್ಮಣರು ತಮ್ಮ ಎಡಭುಜದ ಮೇಲೆ ಹರಡಿರುವ ಪವಿತ್ರ ದಾರ, ಜನಿವಾರ ಅಥವಾ ಜನಾಯು ಅಥವಾ ಯಜ್ಞೋಪವಿತ್ತ ಇದನ್ನು ಬದಲಾಯಿಸಿಕೊಂಡು ವೇದಗಳನ್ನು ಅಧ್ಯಯನ ಮಾಡುವುದಕ್ಕೆ ತಮ್ಮ ಪ್ರತಿಜ್ಞೆಯನ್ನು ನವೀಕರಿಸಿಕೊಳ್ತಾರೆ. ಬ್ರಾಹ್ಮಣ ಸಮುದಾಯದಲ್ಲಿ ಇದು ಪವಿತ್ರವಾದ ಹಾಗೂ ಒಂದು ಪ್ರಮುಖವಾದ ಹಬ್ಬವಾಗಿದೆ. ದಕ್ಷಿಣ ಭಾರತದ ಹಲವು ಕಡೆ ಈ ಶ್ರಾವಣ ಪೂರ್ಣಿಮಾ ದಿನ ವಿಷ್ಣುವಿನ ಅವತಾರ, ವೇದಗಳನ್ನು ಸಂರಕ್ಷಿಸಿದ ಹಾಗೂ ಜ್ಞಾನ ಹಾಗೂ ಬುದ್ಧಿವಂತಿಕೆಯ ಸ್ವರೂಪವಾದ ಹಯಗ್ರೀವ ಜಯಂತಿಯನ್ನು ಕೂಡ ಆಚರಣೆ ಮಾಡಲಾಗತ್ತೆ. ಅಂದು ಅನೇಕ ಕಡೆ ಅನೇಕ ಥರವಾದ ಆಚರಣೆಗಳು ಕಂಡುಬರುತ್ತೆ. ಕೆಲವರು ನದಿಗಳಲ್ಲಿ ಸ್ನಾನವನ್ನು ಕೂಡ ಮಾಡ್ತಾರೆ, ವಿಶೇಷವಾಗಿ ಗಂಗಾ ನದಿಯಲ್ಲಿ. ಈ ಪವಿತ್ರ ಸ್ನಾನ ಕ್ರಿಯೆಯನ್ನು ಸ್ನಾನಯಾತ್ರ ಅನ್ನೋ ಹೆಸರಿನಿಂದ ಕರೆಯಲಾಗತ್ತೆ. ಹಾಗೆ ಚಂದ್ರನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ದಾನ ಕಾರ್ಯಗಳನ್ನು ಕೂಡ ಮಾಡ್ತಾರೆ. ಶ್ರಾವಣ ಮಾಸ ಶಿವನಿಗೆ ಬಹಳ ಪ್ರೀತಿಪಾತ್ರವಾದ ಮಾಸ.
ಏಕೆಂದರೆ ಈ ಶ್ರಾವಣ ಮಾಸದಲ್ಲಿ ಅವನಿಗೆ ತನ್ನ ಸತಿ ಎರಡನೇ ಬಾರಿ ಪಾರ್ವತಿಯಾಗಿ ಸಿಕ್ಕಿದ್ದು. ಹಾಗೆ ಶ್ರಾವಣ ಮಾಸದ ಆರಾಧ್ಯ ದೈವ ಶಿವ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಸಮುದ್ರ ಮಂಥನ ನಡೆದಾಗ ಉಂಟಾದ ಹಾಲಾಹಲವನ್ನು ಈ ಬ್ರಹ್ಮಾಂಡವನ್ನು ರಕ್ಷಿಸೋದಕ್ಕಾಗಿ ಪರಮೇಶ್ವರ ತಾನು ಕುಡಿದು ಬಿಡ್ತಾನೆ ಈ ಶ್ರಾವಣ ಮಾಸದಲ್ಲಿ. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಅವನ ಆರಾಧನೆಯನ್ನು ಮಾಡಿ ಅವನಿಗೆ ಕೃತಜ್ಞತೆ ಸಲ್ಲಿಸುವುದು ಮುಖ್ಯ ಉದ್ದೇಶ. ಈ ಶ್ರಾವಣ ಮಾಸದಲ್ಲಿ ಅದರಲ್ಲೂ ಪೌರ್ಣಿಮೆಯ ದಿನ ಪರಮೇಶ್ವರನನ್ನು ಆರಾಧನೆ ಮಾಡಿದರೆ ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವ ನಂಬಿಕೆ ಭಕ್ತರಲ್ಲಿ ಇದೆ. ಕೆಲವರು ಉಪವಾಸವನ್ನು ಕೂಡ ಮಾಡ್ತಾರೆ ಹಾಗೂ ಶಿವ ದೇವಾಲಯಗಳಿಗೆ ಕೂಡ ಭೇಟಿಯನ್ನು ನೀಡ್ತಾರೆ. ಈ ಶ್ರಾವಣ ಪೂರ್ಣಿಮೆಯಂದು ಶಿವಪೂಜೆಯನ್ನು ಮಾಡುವ ಇನ್ನೊಂದು ಮಹತ್ವ ಏನಪ್ಪ ಅಂದರೆ ಉತ್ತಮ ಬೆಳೆ ಹಾಗೂ ಸಂಪೂರ್ಣ ಸಮೃದ್ಧಿಗಾಗಿ ಶಿವನ ಆಶೀರ್ವಾದವನ್ನು ಪಡೆಯೋದು. ಈ ಮಳೆಗಾಲದಲ್ಲಿ ಅಂದರೆ ಈ ಹಬ್ಬದ ಸಾಲಿನಲ್ಲಿ ರೈತ ಬೆಳೆಗಳನ್ನು ಬಿತ್ತೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗಾಗಿ ಉತ್ತಮ ಫಸಲಿಗಾಗಿ ಭಗವಂತನನ್ನು ಆರಾಧನೆ ಮಾಡೋದಕ್ಕೆ ಇದು ಬಹಳ ಪ್ರಶಸ್ತವಾದ ಸಮಯ. ಅಂದು ಪರಮೇಶ್ವರನನ್ನು ಆರಾಧನೆ ಮಾಡಿದರೆ ಪ್ರಕೃತಿ ವಿಕೋಪಗಳಿಂದ ಬೆಳೆಗಳನ್ನು ಸುರಕ್ಷಿತವಾಗಿರಿಸಬಹುದು ಅನ್ನುವ ನಂಬಿಕೆ ಅವರಲ್ಲಿ ಇದೆ. ಹಿಂದೂ ಜ್ಯೋತಿಷ್ಯದ ಪ್ರಕಾರ ಬ್ರಹ್ಮಾಂಡದ ಪ್ರಮುಖ ಆಕಾಶಕಾಯಗಳಲ್ಲಿ ಚಂದ್ರ ಕೂಡ ಒಂದು. ಜನ್ಮ ಜಾತಕದಲ್ಲಿ ಚಂದ್ರ ಇರುವ ಸ್ಥಿತಿ ಒಬ್ಬ ವ್ಯಕ್ತಿಯ ಭಾವನಾತ್ಮಕ ಯೋಗಕ್ಷೇಮ, ಸೌಹಾರ್ದಯುತ ಸಂಬಂಧ, ಆರೋಗ್ಯ, ಆರ್ಥಿಕ ಪರಿಸ್ಥಿತಿ ಹೀಗೆ ಇತರ ವಿಷಯಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಜಾತಕದಲ್ಲೇನಾದರೂ ಚಂದ್ರ ದುರ್ಬಲನಾಗಿದ್ದರೆ ಈ ವಿಷಯಗಳಲ್ಲಿ ಅಸ್ಥಿರತೆ ಉಂಟಾಗತ್ತೆ. ಹಾಗಾಗಿ ಶ್ರಾವಣ ಪೌರ್ಣಿಮೆಯ ದಿನ ಚಂದ್ರನ ಅಧಿಪತಿಯಾದ ಶಿವನನ್ನು ಆರಾಧನೆ ಮಾಡಿದರೆ ಚಂದ್ರದೋಷದಿಂದ ಬಿಡುಗಡೆ ಸಿಗುತ್ತೆ. ಚಂದ್ರದೋಷವನ್ನು ನಿವಾರಣೆ ಮಾಡುವ ಶಕ್ತಿ ಆ ಶಿವನಿಗೆ ಇದೆ. ಚಂದ್ರದೋಷದಿಂದ ಪರಿಹಾರವನ್ನು ಪಡೆಯೋದಕ್ಕೆ ಈ ಶ್ರಾವಣ ಪೂರ್ಣಿಮೆಯಂದು ಶಿವಚಾಲೀಸವನ್ನು ಪಠಿಸೋದು ಹಾಗೂ ಶಿವಪಂಚಾಕ್ಷರಿ ಮಂತ್ರವನ್ನು ಪಠಣೆ ಮಾಡೋದು ಬಹಳ ಒಳ್ಳೆಯದು. ಶಿವಪಂಚಾಕ್ಷರಿ ಮಂತ್ರವನ್ನು ಪಠಣೆ ಮಾಡ್ತಾ 108 ಬಿಲ್ವಪತ್ರೆಯನ್ನು ಶಿವನಿಗೆ ಸಮರ್ಪಣೆ ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿಯ ಅಸ್ಥಿರತೆ ದೂರವಾಗತ್ತೆ. ಉತ್ತಮ ಆರೋಗ್ಯಕ್ಕಾಗಿ 108 ಸಲ ಮಹಾಮೃತ್ಯುಂಜಯ ಜಪ ಮಂತ್ರವನ್ನು ಮಾಡಬೇಕು. ಉತ್ತಮ ಸುಮಧುರ ಬಾಂಧವ್ಯಕ್ಕಾಗಿ ಹಾಲು ಹಾಗೂ ಜೇನನ್ನು ಶಿವನಿಗೆ ಸಮರ್ಪಣೆ ಮಾಡಬೇಕು. ಶ್ರಾವಣ ಪೂರ್ಣಿಮೆಯಂದು ಈ ಪರಿಹಾರಗಳನ್ನು ಮಾಡೋದರಿಂದ ಜೀವನದ ಅಸ್ಥಿರತೆಗಳು ದೂರವಾಗುತ್ತೆ. ಸತ್ಯಂ ಶಿವಂ ಸುಂದರಂ.